Hello dear students, welcome to ವೇದಾಂತ್ ಪಾಠಶಾಲೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ SSC CGL ನೋಟಿಫಿಕೇಶನ್ ಹೊರಗೆ ಬಂದಿದೆ ಅಲ್ವಾ. 2025ನೇ ಇಸ್ವಿಗೆ ಸಂಬಂಧಿಸಿದ ಪರೀಕ್ಷೆ ಇದಾಗಿದೆ ಆ್ಯಂಡ್ ಇದರಲ್ಲಿ ಇರುವಂಥ ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ 14,582 14,588 ಪೋಸ್ಟ್ ಇಲ್ಲಿ ನೀವು ನೋಡಬಹುದು. ಆ್ಯಂಡ್ ಈ ಪರೀಕ್ಷೆಗೆ ನೀವು ಅಪ್ಲೈ ಮಾಡಬೇಕು ಅಂತಿದ್ದಲ್ಲಿ ಲಾಸ್ಟ್ ಡೇಟ್ ಯಾವುದಾಗಿದೆ ಅಂತಂದರೆ ಜುಲೈ 4ನೇ ತಾರೀಕು. ನಿನ್ನೆಯಿಂದ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ಅಂದರೆ ನಿನ್ನೆ ಅಂದರೆ ಜೂನ್ 9ನೇ ತಾರೀಕು. ಸೊ ನಿನ್ನೆಯಿಂದ ನೀವು ಲೈಕ್ ಸಪೋಸ್ ಯಾರಾದರೂ ನಿನ್ನೆ ಅಪ್ಲೈ ಮಾಡಿದ್ರು ಓಕೆ, ಅಥವಾ ಇವತ್ತು ಅಪ್ಲೈ ಮಾಡ್ತಿದ್ದೀರಾ ಇಲ್ಲಾಂದರೆ ಅಪ್ಲೈ ಮಾಡ್ತೀರಾ ಅನ್ನೋದಾದರೆ ತಪ್ಪದೆ ನೀವು ಜುಲೈ 4ನೇ ತಾರೀಕಿನ ಒಳಗಡೆ ಅಪ್ಲೈ ಮಾಡಿ. ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದೆ ಅಂತಿದ್ದಲ್ಲಿ ಇನ್ಕ್ಲೂಡಿಂಗ್ ದ ಆನ್ಲೈನ್ ಪೇಮೆಂಟ್ ಆಸ್ ವೆಲ್ ನೀವು ಜುಲೈ 11ನೇ ತಾರೀಕಿನ ಒಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಕ್ಸಾಮ್ ಡೇಟಿಗೆ ಬರೋಣ. ಟೆಂಟೇಟಿವ್ ಸ್ಕೆಡ್ಯೂಲ್ ಆಫ್ ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಟೈರ್ 1 ಮತ್ತು ಟೈರ್ 2 ಎರಡು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. MCQs ಇರುತ್ತೆ, ಅಂದರೆ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಅಂತ ಏನು ಹೇಳ್ತೀವಿ. ಸೊ ಈ ಫಾರ್ಮೆಟಲ್ಲೇ ಇರುತ್ತೆ. ಸೊ ನಾನು ಮುಂದೆ ನಿಮಗೆ ಸಿಲೆಬಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪೂರ್ತಿಯಾಗಿ ಈ ಒಂದು ವಿಡಿಯೋನ ತಪ್ಪದೆ ನೋಡಿ. ಟೈರ್ 1ಗೆ ಸಂಬಂಧಿಸಿದ ಪರೀಕ್ಷೆ ನಿಮಗೆ 13ನೇ ಆಗಸ್ಟ್ನಿಂದ 30ನೇ ಆಗಸ್ಟ್ನ ಒಳಗಡೆ ಯಾವತ್ತು ಬೇಕಾದರೂ ನಡಿಬಹುದು. ಟೈರ್ 2 ಎಕ್ಸಾಮ್ ನಿಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಇರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಆಗಿದೆ, ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು. ಯಾರೆಲ್ಲ SSC CGLಗೆ ಪ್ರಿಪ್ರೇಷನ್ ನಡೆಸ್ಕೊಳ್ತಾ ಇದ್ರೆ ಅದು ಟೈರ್ 1 ಟೈರ್ 2 ವಾಟ್ಸೋ ಎವರ್ ಇಟ್ ಈಸ್, ಇದನ್ನು ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ಸೊ ಈಗ ನಾವು ನೋಡಿದ್ವಿ ಎಷ್ಟು ಪೋಸ್ಟ್ ಇದೆ, ಯಾವತ್ತಿಂದ ಅಪ್ಲಿಕೇಶನ್ ಹಾಕಬಹುದು, ಎಲ್ಲಿವರೆಗೂ ಹಾಕಬಹುದು, ಟೆಂಟೇಟಿವ್ ಎಕ್ಸಾಮ್ ಡೇಟ್ಸ್ ಯಾವಾಗಿರಬಹುದು ಅಂತ. ಈಗ ನೆಕ್ಸ್ಟ್ ಟೈರ್ 1ನಲ್ಲಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಏನೇನು ಓದಬೇಕು, ಟೈರ್ 2ಗೆ ಸಂಬಂಧಿಸಿದ ಹಾಗೆ ಪ್ರಿಪ್ರೇಷನ್ ಹೇಗಿರಬೇಕು, ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಟೈರ್ 1ನ ಎಕ್ಸಾಮಿನೇಷನ್ ಯಾವ ರೀತಿಯಲ್ಲಿರುತ್ತೆ, ನಂತರದಲ್ಲಿ ನಾವು ಸಿಲೆಬಸ್ ನೋಡೋಣ. ಇದರಲ್ಲಿ ಒಟ್ಟು ನೀವು 4 ಸಬ್ಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ವಿಚಾರಗಳನ್ನು ತಿಳ್ಕೊಳ್ಬೇಕು. ಮೊದಲನೇದೇನು ಜನರಲ್ ಇಂಟೆಲಿಜೆನ್ಸ್ ಹಾಗೆ ರೀಸನಿಂಗ್. 25 ಪ್ರಶ್ನೆಗಳನ್ನು ಕೊಡಲಾಗುತ್ತೆ ಆ್ಯಂಡ್ ಇದಕ್ಕೆ 50 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳು ಅಂತ ನಾವು ಹೇಳಬಹುದು. ಹಾಗೆ ಜನರಲ್ ಅವೇರ್ನೆಸ್ 25 ಪ್ರಶ್ನೆಗಳು 50 ಅಂಕಗಳು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಪ್ರಶ್ನೆಗಳು 50 ಅಂಕಗಳು. ಇಂಗ್ಲಿಷ್ ಕಾಂಪ್ರಿಹೆನ್ಷನ್ 25 ಪ್ರಶ್ನೆಗಳು 50 ಅಂಕಗಳು. ಹೀಗೆ ನಿಮಗೆ ಈ ಒಂದು ಪರೀಕ್ಷೆನ ಬರೆಯೋದಕ್ಕೆ 60 ನಿಮಿಷಗಳ ಕಾಲಾವಕಾಶ, ಅಂದರೆ 1 ಅವರ್ನ ಸಮಯವನ್ನು ನಿಗದಿ ಮಾಡಿರಲಾಗುತ್ತೆ. ಹಾಗಾದರೆ ಇವುಗಳಿಗೆ ಸಂಬಂಧಿಸಿದ ಹಾಗೆ ಏನೇನು ಓದ್ಕೊಳ್ಬೇಕು ಮ್ಯಾಮ್ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರುತ್ತೆ ಅಲ್ವಾ. ಯಾವುದನ್ನೆಲ್ಲ ನಾವು ಈ ಪರೀಕ್ಷೆಗೆ ಈಗ ಸಬ್ಜೆಕ್ಟ್ಸ್ ವೈಸ್ ನೋಡ್ತಾ ಹೋದ್ವಿ ಓಕೆ, ಬಟ್ ಸಿಲೆಬಸ್ ಏನಿರುತ್ತೆ ಅದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಲೆಬಸ್ ನೋಡೋಣ ಬನ್ನಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಏನಿದೆ ಸಿಲೆಬಸ್. ಸೊ ಇದರಲ್ಲಿ ಕ್ವೆಶ್ಚನ್ಸ್ ನಿಮಗೆ ಹೀಗೆ ಬರುತ್ತೆ: ಅನಾಲಜಿ, ಸಿಮಿಲಾರಿಟಿ ಆ್ಯಂಡ್ ಡಿಫ್ರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಮತ್ತು ಅಬ್ಸರ್ವೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸ್, ಮತ್ತು ಅದಾದಮೇಲೆ ಅನಾಲಜಿ, ಕ್ಲಾಸಿಫಿಕೇಷನ್, ಸೀರೀಸ್, ನಂಬರ್ ಸೀರೀಸ್, ಫಿಗರ್ಸ್, ಇನ್ನೂ ಈ ಥರ ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಸ್ವಲ್ಪ ಕ್ಲಿಯರ್ ಮಾಡ್ತೀನಿ, ನಿಮಗೆ ನೀಡಿದರೆ ನೀವು ಇದರ ಸ್ಕ್ರೀನ್ಶಾಟನ್ನು ತೊಗೊಳ್ಬಹುದು. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹಾಗೆ ರೀಸನಿಂಗ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ರೋಲನ್ನು ಪ್ಲೇ ಮಾಡುತ್ತೆ. ಓಕೆ, ಸೊ ಇದೆಲ್ಲ ನಿಮಗೆ ಸಿಲೆಬಸಲ್ಲಿ ಕವರ್ ಆಗುತ್ತೆ. ಸೊ ಹೀಗೆ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ ವಿಚಾರಗಳು ಇಲ್ಲಿದೆ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಆಗಲೇ ಹೇಳಿದ್ದೆ ಅಲ್ವಾ, ನೀಡಿದೆ ಅಂತಿದ್ದಲ್ಲಿ. ಮತ್ತು ಜನರಲ್ ಅವೇರ್ನೆಸ್ನಲ್ಲಿ ನಾವು ಏನೇನು ಓದಬೇಕು, ಇಲ್ಲಿ ಕ್ವೆಶ್ಚನ್ಸನ್ನು ಅವರು ಹೇಗೆ ತೆಗಿತಾರೆ ಅಂತಂದರೆ ಕ್ವೆಶ್ಚನ್ಸ್ ವಿಲ್ ಆಲ್ಸೋ ಬಿ ಡಿಸೈನ್ ಟು ಟೆಸ್ಟ್ ನಾಲೆಡ್ಜ್ ಆಫ್ ಕರೆಂಟ್ ಈವೆಂಟ್ಸ್. ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ನಮ್ಮ ಭಾರತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಇನ್ ಜನರಲ್ ಪಾಲಿಸಿ, ಸೈಂಟಿಫಿಕ್ ರಿಸರ್ಚ್, ಈ ತರಹದ್ದು ನೀವಿಲ್ಲಿ ನೋಡ್ತಾ ಹೋಗಬಹುದು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇದೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈಸ್ ನಥಿಂಗ್ ಬಟ್ ದ ಕ್ವೆಶ್ಚನ್ಸ್ ವಿಚ್ ಆರ್ ವೆರಿ ಮಚ್ ರಿಲೇಟೆಡ್ ಟು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇರಬಹುದು, ಪ್ರಾಫಿಟ್ ಆ್ಯಂಡ್ ಲಾಸ್ ಇರಬಹುದು, ಡಿಸ್ಕೌಂಟ್ ಇರಬಹುದು, ಟೈಮ್ ಆ್ಯಂಡ್ ವರ್ಕ್, ಗ್ರಾಫ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇರಬಹುದು, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಪಾರ್ಟ್ನರ್ಶಿಪ್ ಬಿಸ್ನೆಸ್, ಮಿಕ್ಸ್ಚರ್ಸ್ ಆ್ಯಂಡ್ ಅಲಿಗೇಷನ್, ಆ್ಯಾವ್ರೇಜ್. ನೋಡಿ ಇವೆಲ್ಲ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್, ಇವುಗಳನ್ನು ಇಲ್ಲಿ ಕೇಳ್ತಾರೆ. ಹಾಗೆ ಸರ್ಕಲ್,
ಮತ್ತು ಅದರದ್ದು ಕಾರ್ಡ್ಸ್, ಟ್ಯಾಂಜೆಂಟ್ಸ್, ಆ್ಯಂಗಲ್ಸ್ ಬಗ್ಗೆ ಕೇಳ್ತಾರೆ, ರೆಗ್ಯುಲರ್ ಪಾಲಿಗಾನ್ಸ್, ಪ್ರತಿಯೊಂದು ರೈಟ್ ಸರ್ಕ್ಯುಲರ್ ಕೋನ್, ಈ ಥರದ್ದು ಹೈಟ್, ಡಿಸ್ಟೆನ್ಸ್ ಇದೆಲ್ಲ ಕೇಳ್ತಾ ಹೋಗ್ತಾರೆ. ಇದು ಕೂಡ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ನೀಡಿದರೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಬಹುದು. ಓಕೆ, ಸೊ ಆಪ್ಟಿಟ್ಯೂಡ್ ಅಂತ ಬಂದಾಗ ಈ ಟಾಪಿಕ್ಸ್ ಎಲ್ಲ ನಿಮಗೆ ಕವರ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಈಗ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಮುಂದಿನ ವಿಚಾರ. ಏನದು? ಇಂಗ್ಲಿಷ್ ಗ್ರಾಮರ್. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ನಾನು ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ ನಿಮಗಾಗಿ ಅಂತ ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಿಸಿದ ತರಗತಿಗಳನ್ನು ಪ್ರತಿನಿತ್ಯ 4 ಗಂಟೆ 10 ನಿಮಿಷಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಸೊ ಇಂಗ್ಲಿಷ್ ಗ್ರಾಮರ್ನಲ್ಲಿ ಯಾವೆಲ್ಲ ಸಿಲೆಬಸ್ ಕವರ್ ಆಗಿರುತ್ತೆ ಇಲ್ಲಿ ನಾನು ನಿಮಗೆ ಅದನ್ನು ಟೈರ್ 2 ಅಲ್ಲಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೆ ಇಂಗ್ಲಿಷ್ ಗ್ರಾಮರ್ ಬೇಸಿಕ್ ಗ್ರಾಮರ್ ಪಾಯಿಂಟ್ಸ್ ಕವರ್ ಆಗುತ್ತೆ. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರಬಹುದು, ಟೆನ್ಸಸ್ ಇರಬಹುದು, ಆರ್ಟಿಕಲ್ಸ್ ಇರಬಹುದು, ಈ ಥರದ್ದು ಇಲ್ಲಿ ನಿಮಗೆ ಕವರ್ ಆಗುತ್ತೆ. ಹಾಗೆ ಅದರ ಜೊತೆಯಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಸಿನಾನಿಮ್ಸ್, ಆಂಟನಿಮ್ಸ್, ಹೋಮೋಫೋನ್ಸ್ ಇಲ್ಲೆಲ್ಲ ಇದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮಿಸ್ಪೆಲ್ಟ್ ವರ್ಡ್ಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ನೀವು ಇಂಗ್ಲಿಷ್ ಗ್ರಾಮರ್ ಒಂದು ವಿಚಾರಕ್ಕೆ ಕಲ್ತ್ಕೊಂಡ್ರೆ ನಿಮಗೆ ಅದು ಎರಡಕ್ಕೂ ಕೂಡ ಬಹಳ ಯೂಸ್ ಆಗುತ್ತೆ. ಈ SSC CGL ಪರೀಕ್ಷೆಯಲ್ಲಿ ನಿಮಗೆ ಇಂಗ್ಲಿಷ್ ಗ್ರಾಮರ್ನ ವಿಚಾರಗಳು ಎಷ್ಟೊಂದು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ನಮ್ಮ ಫ್ರೀ ಕ್ಲಾಸಸ್ನಲ್ಲಿ ನಾನು ಇದನ್ನೆಲ್ಲ ನಿಮಗಾಗಿ ಕವರ್ ಮಾಡ್ತಾ ಇದ್ದೀನಿ. ಸೊ ತಪ್ಪದೆ ನಿಮಗಿನ್ನೂ ಮಾಹಿತಿ ಇಲ್ಲ ಅಂತಿದ್ದಲ್ಲಿ 4 ಗಂಟೆ 10 ನಿಮಿಷಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ನಾನು ಅಲ್ಲಿ ಲೈವಲ್ಲಿ ಬಂದು ಫ್ರೀ ಇಂಗ್ಲಿಷ್ ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಈ SSC ಪರೀಕ್ಷೆಗೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ನೋಡಿ ತಿಳ್ಕೊಂಡ್ವಿ ಈ ಒಟ್ಟು 4 ಸಬ್ಜೆಕ್ಟ್ಸ್ನಲ್ಲಿ ನಿಮಗೆ ಅವರು ಕೇಳಬಹುದಾಗಿರುವಂತಹ ಟಾಪಿಕ್ಸ್ ಯಾವ್ಯಾವ್ದಿರುತ್ತೆ ಇದ್ರ ಬಗ್ಗೆ ಈಗ ನಮಗೆಲ್ಲ ಮಾಹಿತಿ ಸಿಕ್ಕಿದೆ. ಹಾಗಾದರೆ ಟೈರ್ 2 ಅದರಲ್ಲಿ ಯಾವ ಸಬ್ಜೆಕ್ಟ್ಸ್ ಬರ್ತವೆ ಬನ್ನಿ, ಅದು ಕೂಡ ಇಲ್ಲಿ ಮಾಹಿತಿ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.5 ಮಾರ್ಕ್ಸ್ ಆಫ್ ಈಚ್ ರಾಂಗ್ ಆನ್ಸರ್. ನೀವೇನೇ ತಪ್ಪ ಆನ್ಸರ್ ಬರೆದ್ರೂ 0.5 ಹತ್ತಿರ ಅರ್ಧ ಮಾರ್ಕ್ಸ್ ನಿಮಗೆ ಹೋಗುತ್ತೆ. ಅದು ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಇಂಪಾರ್ಟೆಂಟ್. ಓಕೆ, 0.50 ಮಾರ್ಕ್ಸ್ ಕಳ್ಕೊಳ್ತೀರಾ ಪ್ರತಿಯೊಂದು ತಪ್ಪು ಉತ್ತರಕ್ಕೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಟೈರ್ 2 ಎಕ್ಸಾಮಿನೇಷನ್ನಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ. ಮೊದಲನೇ ಸೆಕ್ಷನ್ಸ್ ವೈಸ್ ಹೋಗೋಣ. ಸೆಕ್ಷನ್ 1ನಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ 30 ಪ್ರಶ್ನೆಗಳು ಕೊಡಲಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ. ಇಲ್ಲಿ ಎರಡಕ್ಕೂ ಕೂಡಿಸಿ ನಾನು ಹೇಳ್ಕೊಡ್ತೀನಿ, ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ. ರೀಸನಿಂಗ್ ಇಂಟೆಲಿಜೆನ್ಸ್, ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಇದೆ. ಅಂದರೆ ಮ್ಯಾಥ್ಸ್, ರೀಸನಿಂಗ್ ಇವೆಲ್ಲ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಟೋಟಲ್ ನೀವು ಇಲ್ಲಿ 60 ಪ್ರಶ್ನೆಗಳನ್ನು ನೋಡ್ತೀರಾ. ಅಂಕಗಳು ನಿಮಗೆ ಇದು ಲೈಕ್ 1:3 ಆ ರೀತಿಯಲ್ಲಿರುತ್ತೆ. ಹತ್ತತ್ರ 180 ಅಂಕಗಳಿಗೆ ಬರಿತೀರಾ. ನೀವು ಅಟೆಂಡ್ ಮಾಡೋದು 60 ಕ್ವೆಶ್ಚನ್ಸ್, ಬಟ್ ಆ 60 ಕ್ವೆಶ್ಚನ್ಸ್ಗೆ 180 ಅಂಕಗಳು ಇವು ನಿಗದಿ ಮಾಡಿರಲಾಗುತ್ತೆ. ಸಮಯ 1 ಅವರ್. ಇದು ಸೆಕ್ಷನ್ 1. ಈಗ ನಾವು ಸೆಕ್ಷನ್ 2ನ ಕಡೆಗೆ ಹೋಗೋಣ. ಸೆಕ್ಷನ್ 2 ಏನು ಹೇಳುತ್ತೆ ನೋಡಿ, ಇಂಗ್ಲೀಷ್ ಲ್ಯಾಂಗ್ವೇಜ್. ಈಗಷ್ಟೇ ನಾನು ನಿಮ್ಗೆ ಹೇಳಿದೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಏನೇನು ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಅದು ಇದು ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಆರ್ಟಿಕಲ್ಸ್ ಅದೆಲ್ಲ ಬರುತ್ತೆ. ಮತ್ತು ಕಾಂಪ್ರಿಹೆನ್ಷನ್ ಅಂದರೆ ಒಂದು ಪ್ಯಾಸೇಜ್ ಕೊಡ್ತಾರೆ, ಅಲ್ಲೇ ಇರುತ್ತೆ ಆನ್ಸರ್ ಎಲ್ಲ ಅದರಲ್ಲೇ, ಅದ್ರ ಮೇಲೆ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಅದನ್ನು ಓದಿ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಬರಿಬೇಕು. ಅದೇ ಕಾಂಪ್ರಿಹೆನ್ಷನ್ ಅಂತ ಅಂದರೆ. ಸೊ ಇಲ್ಲಿ ಈ ಒಂದು ಟಾಪಿಕ್ ಏನಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕ್ವೆಶ್ಚನ್ಸ್ 45 ಇರುತ್ತೆ. ಆ್ಯಂಡ್ ಜನರಲ್ ಅವೇರ್ನೆಸ್, ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಆಗಲೇ ನೋಡಿದ್ವಲ್ವ, ಅದು ಹಿಸ್ಟ್ರಿ, ಜಿಯೋಗ್ರಫಿ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಈ ತರಹದ್ದು 25 ಕ್ವೆಶ್ಚನ್ಸ್ ಇರುತ್ತೆ. ಸೊ ಟೋಟಲ್ 70 ಕ್ವೆಶ್ಚನ್ಸ್. ಆ್ಯಂಡ್ ಇಲ್ಲಿ ನೀವು ಬರೆಯೋದು 70 ಕ್ವೆಶ್ಚನ್ಸ್, ಅದಕ್ಕೆ 210 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಇದು ಸೆಕ್ಷನ್ 1. ಸೆಕ್ಷನ್ 2 2 ಸೆಕ್ಷನ್ಸ್ ಕಂಪ್ಲೀಟ್ ಆಯಿತು. 3ನೇ ಸೆಕ್ಷನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಇರುತ್ತೆ. ಏನಿರುತ್ತೆ ಮ್ಯಾಮ್ ಸಿಲೆಬಸ್, ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಕ್ವೆಶ್ಚನ್ಸ್ ನೋಡಿ 20 ಕ್ವೆಶ್ಚನ್ಸನ್ನು ಕೊಡಲಾಗುತ್ತೆ. ಆ್ಯಂಡ್ ಒಂದು ಪ್ರಶ್ನೆ 3 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಹೀಗೆ ಇದು ನೀವು ಬರೆಯೋದು 20 ಪ್ರಶ್ನೆಗಳು, ಆದರೆ ಅದು 60 ಅಂಕಗಳಿಗಿರುತ್ತೆ. ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಒಂದು ನಿಮಗಿಲ್ಲಿ ಕೊಡ್ತಾರೆ ಪೇಪರ್. 1 ಡೇಟಾ ಎಂಟ್ರಿ ಟಾಸ್ಕ್ ಅಂತ. ಇದಕ್ಕೆ ನಿಮಗೆ 15 ಮಿನಿಟ್ಸ್ ಟೈಮನ್ನು ಕೊಡಲಾಗಿರುತ್ತೆ. ಸೊ ಹೀಗೆ ನಿಮಗೆ ಪೇಪರ್ 1 ಇದನ್ನು ನಿಗದಿ ಮಾಡಿರ್ತಾರೆ. ಇದು ಟೈರ್ 2ಗೆ ಸಂಬಂಧಿಸಿದ್ದು. ಪೇಪರ್ 1 ಅಂದರೆ ಇದರಲ್ಲಿ ಪೇಪರ್ 2 ಕೂಡ ಇದೆಯಾ? ಹೌದು, ಪೇಪರ್ 2 ಕೂಡ ಇದೆ. ಬನ್ನಿ ಅದ್ರ ಬಗ್ಗೆ ಈಗ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪೇಪರ್ 2ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂತಹ ಒಂದು ವಿಚಾರ ಬರುತ್ತೆ. ಸಿಲೆಬಸ್ ಏನಿದೆ ಅದು ಹೇಳ್ತೀನಿ. 100 ಪ್ರಶ್ನೆಗಳು ಇಲ್ಲಿ ನಿಮಗಾಗಿ ಇರ್ತವೆ.
ಆ್ಯಂಡ್ ಒಂದು ಪ್ರಶ್ನೆ 2 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಈ 100 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ನಿಮಗೆ 2 ಗಂಟೆಗಳ ಕಾಲಾವಕಾಶವನ್ನು ನಿಗದಿ ಮಾಡಿರ್ತಾರೆ. ಈಗ ನಾನು ನಿಮಗೆ ಟೈರ್ 2ನ ಸೆಕ್ಷನ್ 1ನಲ್ಲಿ ಬರುವಂಥ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇದಕ್ಕೆ ಸಂಬಂಧಿಸಿದ ಸಿಲೆಬಸನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗಮನ ಕೊಡಿ. ಮೊದಲನೇದೇನಿದೆ ನಂಬರ್ ಸಿಸ್ಟಮ್, ಎರಡನೇದು ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪರೇಷನ್ಸ್, ಆಮೇಲೆ ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ. ಈ ಟಾಪಿಕ್ಸ್ ಇದರಲ್ಲಿ ನಿಮಗೆ ಕವರ್ ಆಗುತ್ತೆ. ಯಾವುದರಲ್ಲಿ ಅಂತಂದರೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇದರಲ್ಲಿ. ಓಕೆ, ನಂತರದಲ್ಲಿ ನೀವು ನೋಡ್ತೀರಾ ರೀಸನಿಂಗ್. ಇದು ತುಂಬ ಸುಲಭ. ಇದು ವೆನ್ ಡಯಾಗ್ರಾಮ್ಸ್ ಕೊಡ್ತಾರೆ, ಅದಾದಮೇಲೆ ಅನಾಲಜಿ ಕೊಡ್ತಾರೆ, ಪ್ಯಾಟ್ರನ್ ಫೋಲ್ಡಿಂಗ್ ಕೊಡ್ತಾರೆ, ಅಥವಾ ಫಿಗರಲ್ ಸೀರೀಸ್ ಕೊಡ್ತಾರೆ, ಎಂಬೆಡೆಡ್ ಫಿಗರ್ಸ್ ಕೊಡ್ತಾರೆ, ಈ ಥರದನ್ನು ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಈಸಿ. ಕೋಡಿಂಗ್ ಡಿಕೋಡಿಂಗ್ ಇರುತ್ತೆ. ನಾನೆಲ್ಲ ನಿಮಗೆ ಇಲ್ಲಿ ನಮ್ಮ ಫ್ರೀ ಲೈವ್ ಕ್ಲಾಸಸಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀನಿ. ನಂಬರ್ ಸೀರೀಸ್ ಇರುತ್ತೆ, ಅನ್ಫೋಲ್ಡಿಂಗ್ ಇರುತ್ತೆ ಪ್ಯಾಟ್ರನ್ಸ್ದು. ಸೊ ಕ್ಲಾಸಿಫಿಕೇಷನ್, ಅದು ನಂಬರ್ಸ್ ಮತ್ತು ಸಿಂಬಲ್ಸ್ ಸಪ್ರೇಟಾಗಿ ಬರುತ್ತೆ. ಸಖತ್ ಈಸಿ, ತುಂಬ ಈಸಿಯಾಗಿ ಇದನ್ನೆಲ್ಲ ನೀವು ಅಟೆಂಡ್ ಮಾಡಬಹುದು. ಹಾಗೆ ಟೈರ್ 1ನಲ್ಲಿ ನಾವು ನೋಡಿದ ಇಂಗ್ಲೀಷ್ ಸಿಲೆಬಸ್ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿಯಲ್ಲೇ ನಾವು ಓದ್ಕೊಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್. ಆಗಲೇ ನಾನು ನಿಮಗೆ ತಿಳಿಸ್ದೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಹಾಗೆ ಹಿಸ್ಟ್ರಿ, ಜಿಯೋಗ್ರಫಿ ಪ್ರತಿಯೊಂದು ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ನಂತರ ಕಂಪ್ಯೂಟರ್ ನಾಲೆಜ್. ಏನು ಓದಬೇಕು ನೋಡಿ, ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ. ಮತ್ತು ಇದರಲ್ಲಿ ನಿಮಗೆ ಅಬ್ರಿವೇಷನ್ಸ್ ಕೇಳ್ತಾರೆ, ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಇರಬೇಕು, ಅದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವುಗಳ ಬಗ್ಗೆ ಗೊತ್ತಿರಬೇಕು. ವರ್ಕಿಂಗ್ ವಿತ್ ಇಂಟರ್ನೆಟ್ ಆ್ಯಂಡ್ ಇಮೇಲ್ಸ್. ಆ್ಯಕ್ಚುಯಲ್ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ, ಅದು ಡೌನ್ಲೋಡಿಂಗ್ ಡೀಟೇಲ್ಸ್, ಸರ್ಚ್ ಇಂಜಿನ್ ಇರಬಹುದು, ಅಪ್ಲೋಡಿಂಗ್ ಇರಬಹುದು, ಇಮೇಲ್ ಇರಬಹುದು, ಪ್ರತಿಯೊಂದು ಮಾಹಿತಿ ಇರಬೇಕು. ಹಾಗೆ ನೆಟ್ವರ್ಕಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಾರೆ, ಅದಕ್ಕೆ ನೀವು ಪ್ರಿಪ್ರೇಷನ್ ನಡೆಸ್ಕೊಳ್ಬೇಕು. ಸೊ ಇದು ಕಂಪ್ಯೂಟರ್ ನಾಲೆಜಿಗೆ ಸಂಬಂಧಿಸಿದ ನಿಮ್ಮ ಸಿಲೆಬಸ್ ಆಗಿದೆ. ಓಕೆ, ಇದು ಕೂಡ ನಮ್ಮಲ್ಲಿ ಮ್ಯಾರಥಾನ್ ಕ್ಲಾಸಸ್ ರೆಡಿ ಇದೆ. ಫ್ರೀ ಕ್ಲಾಸಸ್ ನಮ್ಮ ಯೂಟ್ಯೂಬಲ್ಲೇ ನಿಮಗೆ ಅವೈಲಬಲ್ ಇರುತ್ತೆ. ನೀವು ಅಷ್ಟು ರೆಫರ್ ಮಾಡಿಕೊಂಡ್ರೆ ಇಟ್ ಈಸ್ ಮಚ್ ಎನಫ್. ಓಕೆ, ನಂತರದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಏನೇನು ಓದ್ಕೊಳ್ಬೇಕು, ಸಿಲೆಬಸ್ ಇಲ್ಲಿದೆ ನೋಡಿ. ಕಲೆಕ್ಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಹೇಗೆ ಒಂದು ಡೇಟಾನ ಪ್ರೆಸೆಂಟ್ ಮಾಡ್ತೀರಾ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಷರ್ಸ್ ಆಫ್ ಡಿಸ್ಪರ್ಷನ್, ಮೊಮೆಂಟ್ಸ್, ಸ್ಕ್ಯೂನೆಸ್ ಆ್ಯಂಡ್ kuratosis, correlation and regression, probability theory, random variable and probability distributions, sampling theory, statistical inference. ಪೂರ್ತಿ ಸಿಲೆಬಸ್ ಹೇಳಿದ್ದಾರೆ ನೋಡಿ ಏನೇನಿರುತ್ತೆ ಅಂತ. ಟೈಮ್ ಸೀರೀಸ್ ಅನಾಲಿಸಿಸ್ ಆಫ್ ವೇರಿಯನ್ಸ್, ಇಂಡೆಕ್ಸ್ ನಂಬರ್ಸ್, ಹೀಗೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಿಸಿದ ಸಿಲೆಬಸ್ ಸಿಗುತ್ತೆ. ಒಂದು ವೇಳೆ ಇದೆಲ್ಲ ಪೂರ್ತಿಯಾಗಿ ನಿಮಗೆ PDF ಬೇಕಿದೆ ಅಂತಿದ್ದಲ್ಲಿ ನಾನು ನಿಮಗೆ PDF ಅನ್ನು ಪ್ರೊವೈಡ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ. ಇದೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ತಪ್ಪದೆ ನಮ್ಮ ಗ್ರೂಪ್ಗೆ ಜಾಯಿನ್ ಆಗಿ. ಅಲ್ಲಿ ಫುಲ್ PDF ನಿಮಗೆ ಅವೈಲಬಲ್ ಇರುತ್ತೆ, ಅಲ್ಲಿಂದ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದು ಟೈರ್ 1 ಹಾಗೆ ಟೈರ್ 2ಗೆ ಸಂಬಂಧಿಸಿದ ಸಿಲೆಬಸ್ ಆಗಿತ್ತು. ಯಾರೆಲ್ಲ ಈ ಪರೀಕ್ಷೆಗೆ ನೀವು ಸಿದ್ಧತೆ ನಡೆಸಬೇಕು ಅಂತಿದ್ದೀರಿ, ನಿಮ್ಮೊಂದಿಗೆ ನಮ್ಮ ವೇದಾಂತ್ ಪಾಠಶಾಲೆ ಇರುತ್ತೆ. ನಿಮಗಾಗಿ ಪ್ರತಿನಿತ್ಯ ನಾವು 3 ಫ್ರೀ ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಂದು ಬೆಳಗ್ಗೆ 7 ಗಂಟೆಗೆ ಇರುತ್ತೆ, ಮತ್ತೊಂದು ಸಂಜೆ 4 ಗಂಟೆ 10 ನಿಮಿಷಕ್ಕಿರುತ್ತೆ, ಇನ್ನೂ ಒಂದಿದೆ ರಾತ್ರಿ 10 ಗಂಟೆಗೆ. ಈ 3 ಫ್ರೀ ಕ್ಲಾಸಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅವೈಲಬಲ್ ಇರುತ್ತೆ. ಹಾಗಾಗಿ ನೀವು ಟೈರ್ 1, ಟೈರ್ 2 ಯಾವುದೇ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆನ ತಯಾರಿ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಇನ್ನು ಮುಂದೆ ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತಿದ್ದಲ್ಲಿ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆಯಿಂದನೇ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಆಲ್ರೆಡಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ನಾಳೆ ರಾತ್ರಿ 10 ಗಂಟೆಗೂ ಕೂಡ ನಿಮಗೆ ಫ್ರೀ ಲೈವ್ ಕ್ಲಾಸ್ ಸಿಗುತ್ತೆ. ಸೊ ತಪ್ಪದೆ ನಮ್ಮ ಈ ಲೈವ್ ಫ್ರೀ ಕ್ಲಾಸಸನ್ನು ನೋಡಿ. ನಿಮ್ಮ ಮುಂಬರುವ SSC CGL ಪರೀಕ್ಷೆಯಲ್ಲಿ ನಿಮ್ಮ ಒಂದು ಪ್ರಯತ್ನದ ಜೊತೆಯಲ್ಲಿ ನಮ್ಮ ತರಗತಿಗಳೂ ಕೂಡ ನಿಮಗೆ ಸಹಾಯವನ್ನು ಮಾಡ್ತವೆ. ಓಕೆ, ಇದಾಗಿತ್ತು ನಮ್ಮ ಇಂದಿನ ತರಗತಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಈ ಪರೀಕ್ಷೆಗೆ ತಯಾರಿ ನಡೆಸಬೇಕು ಅಂತಿದ್ದಾರೆ ಅಥವಾ ಯಾರು ಇದಕ್ಕೆ ವೆಯ್ಟ್ ಮಾಡ್ತಿದ್ರು ಅವರೊಂದಿಗೆ ನಮ್ಮ ಈ ತರಗತಿಯನ್ನು ಶೇರ್ ಮಾಡಿ. ಹಾಗೆ ನಾನು ನಿಮ್ಮನ್ನು ನಾಳೆ ಬೆಳಗ್ಗೆ ನಮ್ಮ 7 ಗಂಟೆಯ SSC ಕ್ಲಾಸ್ನಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.